ರಾಜ್ಯ ಎನ್ಪಿಎಸ್ ನೌಕರರ ಗವರ್ನ್ಮೆಂಟ್ ಎಂಪ್ಲಾಯೀಸ್ ಹಕ್ಕು ಬಾಧ್ಯತೆಗಳ ಹಿತರಕ್ಷಣೆಗಾಗಿ ಹಾಗೂ ಒಪಿಎಸ್ ಮರು ಜಾರಿಗೊಳಿಸುವ ಉದ್ದೇಶಕ್ಕಾಗಿ ಸ್ಥಾಪಿಸಿರುವ ಅಖಿಲ ಕರ್ನಾಟಕ ಎನ್ಪಿಎಸ್ ನೌಕರರ ಸಂಘದ ಮೊದಲ ಕಾರ್ಯಕಾರಿ ಸಮಿತಿ ಸಭೆ ಹಾಗೂ ಎನ್ಪಿಎಸ್ ಟು ಆಪ್ಸ್ ಕಾರ್ಯಾಗಾರವು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ.ಎಸ್. ಷಡಾಕ್ಷರಿ ಹಾಗೂ ಅಖಿಲ ಕರ್ನಾಟಕ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ನಾಗನಗೌಡ ಎಂ.ಎ. ಅವರ ಜಂಟಿ ಸಹಯೋಗದಲ್ಲಿ ಭಾನುವಾರ ನಡೆಯಿತು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ.ಎಸ್. ಷಡಾಕ್ಷರಿಯವರು ಮಾತನಾಡಿ, ನೌಕರರ ಪರವಾಗಿ 25ಕ್ಕೂ ಹೆಚ್ಚು ಆದೇಶಗಳನ್ನು ಮಾಡಿ ನೌಕರರ ಹಿತಾಸಕ್ತಿಗಳನ್ನು ಕಾಪಾಡುವ ಕೆಲಸ ಮಾಡಿದ್ದೇವೆ. 7ನೇ ವೇತನ ಆಯೋಗ, ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸಲಾಗಿದೆ. ನಮ್ಮ ಮುಂದೆ ಉಳಿದಿರುವ ನೌಕರರ ಬಹುದೊಡ್ಡ ಬೇಡಿಕೆ ಎನ್ಪಿಎಸ್ ಟು ಆಪ್ಸ್ ಜಾರಿ ಮಾಡುವುದು. ಈ ಬಗ್ಗೆ ಸರ್ಕಾರಿ ನೌಕರರ ಸಂಘ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಎಂದು ಕೋರಿದರು. ಕಾರ್ಯಾಗಾರದಲ್ಲಿ ರಮೇಶ್ ಸಂಗ, ರುದ್ರಪ್ಪ, ಡಾ. ಸದಾನಂದ ನೆಲ್ಕುದ್ರಿ, ನೌಕರರ ಸಂಘದ ಗಿರಿಗೌಡ ಎಚ್. ಬಸವರಾಜು ಎಸ್. ಮಲ್ಲಿಕಾರ್ಜುನ ಬಳ್ಳಾರಿ, ಮೋಹನ್ ಕುಮಾರ್, ಸುರೇಶ ಷಡಶ್ಯಾಳ, ವೀರೇಶ ಒಡೆಯನಪುರ, ರೇಣುಕಾದೇವಿ, ರಾಯಪ್ಪಗೌಡ, ಹರ್ಷ, ಚಂದ್ರಶೇಖರ್, ಶೈಲಜಾ, ರಮಾ, ರೂಪಾ ಉಪಸ್ಥಿತರಿದ್ದರು.